ನಮಸ್ಕಾರ. ಇಂಡಿಯಾ ಗೇಟ್ಗೆ ಸ್ವಾಗತ. ಇವತ್ತು ನಾವು ಹರಿಯಾಣದ ಒಂದು ಊರಿಗೆ ಹೋಗ್ತಾ ಇದ್ದೀವಿ. ಭಾರತದ ಬಹುತೇಕ ಹಳ್ಳಿಗಳ ಹಾಗೆ ಇದೆ ಆ ಊರು. ಆದರೆ ಇತ್ತೀಚೆಗೆ ಅಲ್ಲಿನ ಜನರ ಬದುಕು ಬದಲಾಗ್ತಾ ಇದೆ. ಅದಕ್ಕೆ ಕಾರಣಕರ್ತನಾಗಿರುವಂತಹ ಸೂರ್ಯ ಕತ್ತಲಾದ ಮೇಲೂ ಬೆಳಕು ಕೊಡ್ತಾ ಇದ್ದಾನೆ. ಇದು ಹರಿಯಾಣದ ಫರೀದಾಬಾದ್ನ ಸಮೀಪ ಇರುವ ಹಳ್ಳಿ. ಸಿರೋಹಿ ಅನ್ನುವ ಹೆಸರಿನ ಈ ಊರು ಕುಗ್ರಾಮವೇನೂ ಅಲ್ಲ. ರೋಡು, ಚರಂಡಿ ಇತ್ಯಾದಿ ಸೌಕರ್ಯಗಳೆಲ್ಲ ಇಲ್ಲಿವೆ. ಹಳ್ಳಿಯ ಜನ ಕೂಡ ಒಂದು ರೀತಿಲಿ ನೆಮ್ಮದಿಯ ಬದುಕನ್ನೇ ನಡೆಸ್ತಾ ಇದ್ದಾರೆ. ಆದರೆ ಭಾರತದ ಬಹುತೇಕ ಹಳ್ಳಿಗಳ ಹಾಗೆ ಇಲ್ಲೂ ಕರೆಂಟ್ ಕೈ ಕೊಡುತ್ತೆ. ಬೆಳೀತಿರೋ ನಗರ ಗುರ್ಗಾವ್ಗೆ ಕರೆಂಟ್ ಸಪ್ಲೈ ಮಾಡಬೇಕಿರೋದ್ರಿಂದ ಸಿರೋಹಿ ಗ್ರಾಮಕ್ಕೆ ಕರೆಂಟ್ ಸಿಗೋದು ದಿನಕ್ಕೆ ಕೇವಲ 6 ಗಂಟೆ ಮಾತ್ರ. ಕತ್ತಲಾದ ಮೇಲೆ ಇಲ್ಲಿನ ಜನರಿಗೆ ಸೀಮೆ ಎಣ್ಣೆ ದೀಪವೇ ಗತಿಯಾಗಿತ್ತು. ಸೀಮೆ ಎಣ್ಣೆ ಸಲೀಸಾಗಿ ಸಿಗೋದಿಲ್ಲ. ಜೊತೆಗೆ ಸೀಮೆ ಎಣ್ಣೆ ದೀಪದ ಹೊಗೆಯಿಂದ ಆರೋಗ್ಯ ಸಮಸ್ಯೆಗಳು ಸೃಷ್ಟಿಯಾಗಿದ್ವು. बिगर सफेदी भी और बिगर उसके अंधेरे में भी रहे और भैया मट्टी का तेल जला ऐसे चलावे बस दिन से बना दिया। ईसा के टाइम सुबह में बंद कर दिया। जब तक रोशनी हुआ कि मट्टी के तेल की तो भैया भीतर थोड़ी सी रहे। अब ज्यादा हाँ ಖುಷಿಯ ವಿಚಾರ ಅಂದ್ರೆ ಇಂಥ ಹಳ್ಳಿಯ ಚಿತ್ರಣ ಈಗ ಬದಲಾಗ್ತಾ ಇದೆ. ಅದಕ್ಕೆ ಅನುವು ಮಾಡಿಕೊಟ್ಟಿರೋದು ಸೋಲಾರ್ ಸಿಸ್ಟಮ್. ವಿಪರೀತ ಲೋಡ್ ಶೆಡ್ಡಿಂಗ್ನಿಂದ ರೋಸಿ ಹೋಗಿದ್ದ ಇಲ್ಲಿನ ಜನ ಈಗ ಸೋಲಾರ್ ಸಿಸ್ಟಮ್ ಅಳವಡಿಸಿಕೊಳ್ತಾ ಇದ್ದಾರೆ. ವಿದ್ಯುತ್ ಅಭಾವದ ಸಮಸ್ಯೆಗೆ ಸ್ವಂತ ಪರಿಹಾರ ಕಂಡುಕೋತಿದ್ದಾರೆ. ಒಂದು ಸಣ್ಣ ಸೋಲಾರ್ ಪ್ಯಾನೆಲ್ 10 ವ್ಯಾಟ್ನಷ್ಟು ಸಾಮರ್ಥ್ಯ ಹೊಂದಿರುತ್ತೆ. ಅದರಲ್ಲಿ ಸಂಗ್ರಹವಾಗುವ ವಿದ್ಯುತ್ನಿಂದ 2 CFL ಬಲ್ಬ್ಗಳನ್ನ ಸುಮಾರು 3 ತಾಸು ಉರಿಸಬಹುದು. ಕರೆಂಟ್ ಇಲ್ಲದಾಗ ಮೊಬೈಲ್ ಕೂಡ ಚಾರ್ಜ್ ಮಾಡಿಕೊಳ್ಳಬಹುದು. ಸೂರ್ಯನ ಕೃಪೆ ಸಿಕ್ಕ ಮೇಲೆ ಬದುಕು ಬದಲಾಗಿದೆ ಅನ್ನೋದು हल्ली जनरा अभिप्राय। करीबन जी एक 1.5 महीना करीब हो गए। उसके पहले तो जी इतना उजाला नहीं था जी, अब उजाला बढ़िया भरपूर मिल रहा है। पहले तो करीबन 7 बजे 7:30 बजे 8 बजे कर देते थे, अब तो लाइट के वजह से 9 भी बज जाते हैं, 9:30 भी बज जाते हैं। वही हिसाब से जी जहाँ हिसाब से लाइट मिल रही है वही हिसाब से पैसा जी जितना अब वो हुआ पड़ा है इतना देने पड़ेंगे जी। जितने सुविधा तो पंखा भी चलना चाहिए जी, बस पंखा की आफत है जी, और कहा कोई आसो हम बोर तो चलवाएंगे ना। खूब सुनवाई हो रही है, कोई दिक्कत ना है, खूब बढ़िया चल रही है। अब लाइट तो ऐसे ही आती है जी, 2 घंटे आगी 4 घंटे नहीं आई। ಅಂದ ಹಾಗೆ ಸಿರೋಹಿ ಗ್ರಾಮದಲ್ಲಿ ಒಟ್ಟು 450 ಕುಟುಂಬಗಳಿವೆ. ಇದರಲ್ಲಿ 200 ಕುಟುಂಬಗಳವರು ಈಗಾಗಲೇ ಸೋಲಾರ್ ಪ್ಯಾನೆಲ್ ಅನ್ನ ಅಳವಡಿಸಿಕೊಂಡಿದ್ದಾರೆ. ಸ್ಕಿಲ್ಡ್ ಸಮರಿಟನ್ ಫೌಂಡೇಶನ್ ಅನ್ನುವ NGO ಹಳ್ಳಿಗರಿಗೆ ಉಚಿತವಾಗಿ ಸೋಲಾರ್ ಪ್ಯಾನೆಲ್ಗಳನ್ನ ಒದಗಿಸ್ತಾ ಇದೆ. ಹರಿಯಾಣದಲ್ಲಿ ಇದೇ ಹಳ್ಳಿಯನ್ನ ಆಯ್ಕೆ ಮಾಡಿಕೊಂಡಿದ್ದು ಯಾಕೆ ಅಂದ್ರೆ NGO ಸಂಚಾಲಕ ಕಾರ್ತಿಕ್ ಶರ್ಮಾ ಹೀಗಂತಾರೆ. So one of the major reasons for choosing Sirohi was that the community was really kind of motivated to bring about a change, which was very encouraging for us. And right from day one we have got a lot of unconditional support from across the village, be it the sarpanch, be it the Sawan Bhaiya, his family, and across the households we have got tremendous support from them. That's why in a very short span of time we have been able to bring about
a significant change, if I would say, in that area. ಪುಕ್ಕಟೆಯಾಗಿ ಸಿಗೋ ಯಾವುದರ ಬಗ್ಗೆನೂ ನಮ್ಮ ಜನ ಸೀರಿಯಸ್ ಆಗಿ ಯೋಚನೆನೇ ಮಾಡೋದಿಲ್ಲ. ಆ ಕಾರಣಕ್ಕೆ ಒಂದು ಮನೆಗೆ ತಿಂಗಳಿಗೆ 70 ರೂಪಾಯಿ ಶುಲ್ಕ ಕಲೆಕ್ಟ್ ಮಾಡ್ತಾ ಇದ್ದಾರೆ. ಇದನ್ನ ವ್ಯವಸ್ಥಿತವಾಗಿ ನಡೆಸ್ಕೊಂಡು ಹೋಗೋದಕ್ಕೆ ಅಂತಾನೆ ವಿಲೇಜ್ ಎನರ್ಜಿ ಕಮಿಟಿ ಮಾಡಿದ್ದಾರೆ. The idea behind Skill Samaritan is to create these communities which are self-sustainable. So for a long period of time, we would not want this cost deficit to be funded by, let's say, any organization. We don't want to rely on any external grants or funding to fund any project. For the initial deficit, we can get it funded through some organizations or through us. But on an ongoing basis, we want the village to create this self-sustainable model through which the funding can be managed by these accruals from, charging a small amount, because anyways they would be paying for, different alternative sources of energy. Now if we can create a model where we can get this cheap amount from them, so the idea is to make it self-funded and self-sustainable. ಒಟ್ನಲ್ಲಿ ಸೂರ್ಯನಿಂದ ಸಿರೋಹಿ ಜನರ ವಿದ್ಯುತ್ ಸಮಸ್ಯೆ ಸಾಲ್ವ್ ಆಗಿದೆ. ಮಾದರಿ ಗ್ರಾಮ ಎನ್ನುವ ಪಟ್ಟ ಸಿರೋಹಿಗೆ ಸಿಗೋ ದಿನ ದೂರ ಇಲ್ಲ. ಸುಡು ಸುಡು ಸೂರ್ಯನ ಬಿಸಿಲನ್ನ ಸಿರೋಹಿ ಜನ ಬೆಳಕಾಗಿ ಪರಿವರ್ತನೆ ಮಾಡಿಕೊಂಡಿದ್ದಾರೆ. ಹಳ್ಳಿ ಜನರ ಬದುಕಿಗೆ ಬೆಳಕಿನ ಮಾರ್ಗ ತೋರಿಸಿದ NGO ಸಂಸ್ಥೆಯವರಿಗೆ ಹ್ಯಾಟ್ಸ್ ಆಫ್ ಹೇಳಲೇಬೇಕು. ನೋಡಿದ ತಕ್ಷಣ ಕಾಶ್ಮೀರವನ್ನ ನೆನಪಿಗೆ ತರುವ ಈ ಪರಿಸರ ದೆಹಲಿಯ ಇಂಡಿಯಾ ಗೇಟ್ನ ಎದುರಿನಲ್ಲೇ ಇದೆ.